ವೀಕ್ಷಕರೇ, ಇಂಡಿಯನ್ ಡೈರಿ ಮಾರ್ಕೆಟ್ ಸೈಜ್ ನಿಮಗೆ ಗೊತ್ತೇ ಇರುತ್ತೆ. $115.57 ಬಿಲಿಯನ್ ಇದೆ. ಇದರ ಕಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್ 8.94% ಜೊತೆಗೆ 2030 ಟೈಮ್ಗೆ $227 ಬಿಲಿಯನ್ ರೀಚ್ ಆಗೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಂದಿನಿ ಮಿಲ್ಕ್ ಫ್ರಾಂಚೈಸಿ, ದೊಡ್ಲ ಮಿಲ್ಕ್ ಫ್ರಾಂಚೈಸಿ ಬಗ್ಗೆ ಎಲ್ಲ ಆಲ್ರೆಡಿ ಪ್ರಾಜೆಕ್ಟ್ಸ್ ಆಗಿದೆ. ಮಿಲ್ಕ್ ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ಒಂದು ಪ್ಲೇಲಿಸ್ಟೇ ರೆಡಿ ಇದೆ ನಮ್ಮ ಚಾನಲಲ್ಲಿ. ಬೇರೆ ಎಲ್ಲ ಮಿಲ್ಕ್ ಫ್ರಾಂಚೈಸಿಗಳಿಗಿಂತ ಹ್ಯಾಟ್ಸನ್ ಕಂಪನಿಯ ಫ್ರಾಂಚೈಸಿಯನ್ನು ಯಾಕೆ ತೊಗೋಬೇಕು ಅನ್ನೋದಕ್ಕೆ ಒಂದಿಷ್ಟು ರೀಸನ್ಗಳಿದೆ. ಹ್ಯಾಟ್ಸನ್ ಫ್ರಾಂಚೈಸಿಯಲ್ಲಿ ಕಂಪನಿ ಅಸೆಟ್ಸನ್ನು ಕಂಪನಿನೇ ಹ್ಯಾಂಡಲ್ ಮಾಡುತ್ತೆ. ನಿಮ್ಮ ಶಾಪ್ ಕಂಪ್ಲೀಟ್ ರೆಡಿ ಮಾಡೋಕ್ಕೆ ಪ್ರೊವೈಡ್ ಮಾಡಿರೋ ಕಂಪನಿ ಅಸೆಟ್ಸ್ ಎಲ್ಲನೂ ಕಂಪನಿನೇ ನೋಡ್ಕೊಳ್ಳುತ್ತೆ. ಆಮೇಲೆ ನಿಮ್ಮ ಶಾಪ್ಗೆ ಇಂಟೀರಿಯರ್ ಸೆಟಪ್ ಎಲ್ಲದನ್ನು ಕಂಪನಿನೇ ಮಾಡಿಸ್ಕೊಡುತ್ತೆ. ನೀವೇ ಶಾಪ್ ಸೆಟಪ್ ಮಾಡಿಸ್ಬೇಕು ಅನ್ನೋದೆಲ್ಲ ಇರಲ್ಲ. ಆ್ಯಂಡ್ ಶಾಪ್ ರೆಂಟನ್ನು ಸಹ ಕಂಪನಿನೇ ಪೇ ಮಾಡುತ್ತೆ. ಅಷ್ಟೇ ಅಲ್ಲ, ಮಂತ್ಲಿ ಬರೋ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕಂಪನಿನೇ ಪೇ ಮಾಡುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಲು ನೀವು ಪೇ ಮಾಡಬೇಕಂತ ಇಲ್ಲ. ಆ್ಯಂಡ್ ನಿಮ್ಮ ಶಾಪ್ ಮೇಂಟೆನೆನ್ಸ್ಗೂ ಹ್ಯಾಟ್ಸನ್ ಕಂಪನಿ ಕಡೆಯಿಂದ ಹಣ ಸಿಗುತ್ತೆ. ಶಾಪ್ನಲ್ಲಿ ಇಂಟೀರಿಯರ್ ರಿಲೇಟೆಡ್ ಅಥವಾ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದರ ಮೇಂಟೆನೆನ್ಸ್ಗೆ ಕಂಪನಿ ಕಡೆಯಿಂದ ಹಣ ಸಿಗುತ್ತೆ. ಮತ್ತು ಈ ಫ್ರಾಂಚೈಸಿ ಬಿಸ್ನೆಸ್ನಲ್ಲಿ ಒಂದು AC ವೆಹಿಕಲ್ ಅವಶ್ಯಕತೆ ಇರುತ್ತೆ. ಅದನ್ನು ಕಂಪನಿ ಪ್ರೊವೈಡ್ ಮಾಡಿರುತ್ತೆ ನಿಮಗೆ. ಆ್ಯಂಡ್ ಅದರ ಡೀಸೆಲ್ ಖರ್ಚಿಗೂ ಕಂಪನಿ ಕಡೆಯಿಂದನೇ ಅಮೌಂಟ್ ಸಿಗುತ್ತೆ. ಐ ಥಿಂಕ್ ಇಷ್ಟೊಂದು ಅಡ್ವಾಂಟೇಜಸ್ ಬೇರೆ ಯಾವುದೇ ಮಿಲ್ಕ್ ಫ್ರಾಂಚೈಸಿ ಬಿಸ್ನೆಸ್ನಲ್ಲಿ ಇಲ್ಲ ಅನಿಸುತ್ತೆ. ನೀವು ಜಸ್ಟ್ ಫ್ರಾಂಚೈಸಿ ಫೀಸ್ ಪೇ ಮಾಡಿ ಫ್ರಾಂಚೈಸಿ ತೊಗೊಂಡು ಬಿಸ್ನೆಸ್ ರನ್ ಮಾಡೋಕ್ಕೆ ರೆಡಿ ಇದ್ದರೆ ಆಯಿತು. ಬಾಕಿ ಎಲ್ಲ ಕಂಪನಿನೇ ನೋಡ್ಕೊಳ್ಳುತ್ತೆ ಇಲ್ಲಿ. ಸೊ ಹ್ಯಾಟ್ಸನ್ ಕಂಪನಿ ಫ್ರಾಂಚೈಸಿ ಬಿಸ್ನೆಸ್ ಪ್ರೊಸೀಜರ್ ಹೇಗೆ ಅಂತ ನೋಡೋದಾದರೆ, ಬಿಸ್ನೆಸ್ ರನ್ ಮಾಡೋಕ್ಕೆ ಜಾಗ ನೋಡಿ ಅಲ್ಲಿ ಒಂದು ಶಾಪನ್ನು ತೊಗೊಂಡು ಫ್ರಾಂಚೈಸಿಗೆ ಅಪ್ಲೈ ಮಾಡಬೇಕು. ನಂತರ ಕಂಪನಿ ಕಡೆಯಿಂದ ಶಾಪ್ ಆ್ಯಂಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ಮಾರ್ಕೆಟ್ ಸರ್ವೈವಲೆನ್ಸ್ ಎಲ್ಲ ಆಗಿ ಫ್ರಾಂಚೈಸಿ ಅಪ್ರೂವ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಶಾಪ್ಗೆ ಇಂಟೀರಿಯರ್ ಸೆಟಪ್ ಎಲ್ಲ ಆಗಿ ಶಾಪ್ ರೆಡಿ ಆಗುತ್ತೆ. ಇಲ್ಲಿ ಇಂಟೀರಿಯರ್ ಎಲ್ಲ ಕಂಪನಿನೇ ಮಾಡಿಸ್ಕೊಡುತ್ತೆ. ಆ್ಯಂಡ್ ಶಾಪ್ಗೆ ಬೇಕಾಗಿರುವಂಥ ಫ್ರೀಜರ್, ಡಿಸ್ಪ್ಲೇ ಫ್ರಿಜ್ ಎಲ್ಲನೂ ಕಂಪನಿನೇ ಕೊಡುತ್ತೆ. ಬ್ರ್ಯಾಂಡಿಂಗ್ ಬೋರ್ಡ್, ಪೇಂಟ್ಸ್ ಎಲ್ಲ ಮಾಡಲಾಗುತ್ತೆ. ಆ್ಯಂಡ್ ಒಂದು AC ವೆಹಿಕಲ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಕಂಪನಿ ಕಡೆಯಿಂದ. ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಸನ್ನು ಬೇರೆ ಕಡೆಗೆಲ್ಲ ಸಪ್ಲೈ ಮಾಡೋದಕ್ಕೆ AC ವ್ಯಾನ್ ಅವಶ್ಯಕತೆ ಇದೆ. ಎಲ್ಲ ಕಂಪ್ಲೀಟ್ ಸೆಟಪ್ ಆದಮೇಲೆ ಸ್ಟಾಕ್ಸ್ ಬರುತ್ತೆ ಕಂಪನಿ ಕಡೆಯಿಂದ. ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು. ಸೊ ಇಲ್ಲಿ ಬಿಸ್ನೆಸ್ ಮೆಟೀರಿಯಲ್ಸ್ ಏನೇನು ಕವರ್ ಆಗುತ್ತೆ ಅಂದರೆ, ಬಿಸ್ನೆಸ್ ರನ್ ಮಾಡೋದಕ್ಕೆ ಶಾಪ್ ಬೇಕಲ್ಲ, ಶಾಪ್ ಸ್ಪೇಸ್ 300 to 500 ಸ್ಕ್ವೇರ್ ಫೀಟ್ ಇರಬೇಕು. ಆ್ಯಂಡ್ ಶಾಪ್ ಸೆಟಪ್ ಮೆಟೀರಿಯಲ್ಸ್ ಅಂದರೆ ಇಂಟೀರಿಯರ್, ಶೆಲ್ಫ್, ರ್ಯಾಕ್ಸ್ ಎಲ್ಲನೂ. ಆಮೇಲೆ ಒಂದು ಡಿಸ್ಪ್ಲೇ ಫ್ರಿಜ್ ಇರುತ್ತೆ. ಆ್ಯಂಡ್ ಫ್ರೀಜರ್ ಕೂಡ ಬೇಕು. AC ವೆಹಿಕಲ್ ಸಹ ಬೇಕಾಗುತ್ತೆ ಈ ಬಿಸ್ನೆಸ್ನಲ್ಲಿ. ಮೊದಲೇ ಹೇಳಿದಾಗೆ ಇದೆಲ್ಲವನ್ನು ಕಂಪನಿನೇ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಬಿಸ್ನೆಸ್ ರನ್ ಮಾಡೋದಕ್ಕೆ ಒನ್ ಟೈಮ್ ಸ್ಟಾಕ್ಸ್ ಮತ್ತು ಡೈಲಿ ಸ್ಟಾಕ್ಸ್ ಇವಿಷ್ಟು ಮೆಟೀರಿಯಲ್ಸ್ ಕವರ್ ಆಗುತ್ತೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್. ಹ್ಯಾಟ್ಸನ್ ಮಿಲ್ಕ್ ಫ್ರಾಂಚೈಸಿ ಬಿಸ್ನೆಸ್ನಲ್ಲಿ ಶಾಪ್ ಸೆಕ್ಯೂರಿಟಿ ಡೆಪಾಸಿಟ್ ಆ್ಯಂಡ್ ಫಸ್ಟ್ ಮಂತ್ ರೆಂಟ್, ಫ್ರೀಜರ್, ಡಿಸ್ಪ್ಲೇ ಫ್ರಿಜ್, AC ವೆಹಿಕಲ್, ಒನ್ ಟೈಮ್ ಬಿಸ್ನೆಸ್ ಸ್ಟಾರ್ಟಪ್ ಸ್ಟಾಕ್ಸ್, ಡೈಲಿ ಸ್ಟಾಕ್ಸ್ ಈ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಆದರೆ ನೀವು ಫ್ರಾಂಚೈಸಿ ಫೀಸನ್ನು ಪೇ ಮಾಡಿದರೆ ಆಯಿತು ಕಂಪನಿಗೆ. ಶಾಪ್ ಸೆಕ್ಯೂರಿಟಿ ಡೆಪಾಸಿಟ್ ಒಂದು ಬಿಟ್ಟು ಬಾಕಿ ಎಲ್ಲವನ್ನು ಕಂಪನಿನೇ ಅರೇಂಜ್ ಮಾಡಿಕೊಡುತ್ತೆ ವೀಕ್ಷಕರೇ. ಹಾಗಾದರೆ ಫ್ರಾಂಚೈಸಿ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ, ಹ್ಯಾಟ್ಸನ್ ಕಂಪನಿಯ ಫ್ರಾಂಚೈಸಿ ಫೀಸ್ 8 ಲಕ್ಷ ರೂಪಾಯಿಂದ 10 ಲಕ್ಷ ರೂಪಾಯಿ ಆಗುತ್ತೆ. ಯಾಕಿಷ್ಟು ಅಮೌಂಟ್ ಅಂತಂದರೆ, ಕಂಪನಿ ಕಡೆಯಿಂದ ಫ್ರೀಜರ್, ಡಿಸ್ಪ್ಲೇ ಫ್ರಿಜ್, ಡೈಲಿ ಸ್ಟಾಕ್ಸ್, ಇಂಟೀರಿಯರ್, AC ವೆಹಿಕಲ್ ಅಷ್ಟೇ ಅಲ್ಲ, ಎಲೆಕ್ಟ್ರಿಸಿಟಿ ಬಿಲ್, ಶಾಪ್ ರೆಂಟ್ ಎಲ್ಲನೂ ಪೇ ಆಗುತ್ತಲ್ಲ. ಹಾಗಾಗಿ ಇಷ್ಟಿದೆ ಫ್ರಾಂಚೈಸಿ ಫೀಸ್. ಆದರೆ ಇಲ್ಲಿ ಕೂಡ ಒಂದು ಅಡ್ವಾಂಟೇಜ್ ನೋಡೋಕ್ಕೆ ಸಿಗುತ್ತೆ. ಅದೇನೆಂದರೆ, ಒಂದು ವೇಳೆ ನೀವು ನಿಮ್ಮ ಬಿಸ್ನೆಸ್ ಆಗ್ತಾ ಇಲ್ಲ, ಫ್ರಾಂಚೈಸಿನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂದರೆ, ಫ್ರಾಂಚೈಸಿ ಫೀಸ್ ಏನು ಪೇ ಮಾಡ್ತಿರಲ್ಲ, ಈಗ 8 ಲಕ್ಷ ರೂಪಾಯಿನೇ ಪೇ ಮಾಡಿದ್ದೀರಾ ಅಂತಂದರೆ ಫ್ರಾಂಚೈಸಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ಪೂರ್ತಿ 8 ಲಕ್ಷ ರೂಪಾಯಿನೂ ರಿಟರ್ನ್ ಸಿಗುತ್ತೆ ನಿಮಗೆ. ಬೇರೆ ಫ್ರಾಂಚೈಸಿ ಬಿಸ್ನೆಸ್ಗಳಲ್ಲಿ ಹೇಗೆ ಅಂದರೆ, ಫ್ರಾಂಚೈಸಿ ಫೀಸ್ ಕಡಿಮೆನೇ ಇರುತ್ತೆ. ಒಂದು 2 ಲಕ್ಷ ರೂಪಾಯಿನೇ ಇದೆ ಅಂದ್ಕೊಳ್ಳಿ. ಇಲ್ಲಿ ಫ್ರಾಂಚೈಸಿ ಫೀಸ್ನಲ್ಲಿ ಏನೂ ಇನ್ಕ್ಲೂಡ್ ಆಗೋದಿಲ್ಲ. ಮೀನ್ಸ್ ಶಾಪ್ ಸೆಟಪ್, ಫ್ರಿಜ್, ಫ್ರೀಜರ್, ಸ್ಟಾಕ್ಸ್ ಎಲ್ಲದಕ್ಕೂ ಎಕ್ಸ್ಟ್ರಾ ನೀವೇ ಪೇ ಮಾಡಬೇಕು. ಇಲ್ಲಿ ನೀವು ಫ್ರಾಂಚೈಸಿಯನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಬರೀ ಫ್ರಾಂಚೈಸಿ ಫೀಸ್ ಮಾತ್ರ ರಿಟರ್ನ್ ಸಿಗುತ್ತೆ. 2 ಲಕ್ಷ ರೂಪಾಯಿ ಫ್ರಾಂಚೈಸಿ ಫೀಸ್ ಪೇ ಮಾಡಿರ್ತೀರಲ್ಲ, ಅದು ಮಾತ್ರ ವಾಪಸ್ ಸಿಗುತ್ತೆ. ಬಾಕಿ ಶಾಪ್ ಸೆಟಪ್ಗೆ ಖರ್ಚು ಮಾಡಿರೋ ಹಣ, ಫ್ರಿಜ್, ಫ್ರೀಜರ್, ಸ್ಟಾಕ್ಸ್ ಇವೆಲ್ಲದಕ್ಕೂ ಹಾಕಿದ ಹಣ ಇದ್ಯಾವುದೂ ವಾಪಸ್ ಸಿಗೋದಿಲ್ಲ. ಕಂಪ್ಲೀಟ್ ಲಾಸ್ ಆಗುತ್ತೆ. ಬಟ್ ಹ್ಯಾಟ್ಸನ್ ಫ್ರಾಂಚೈಸಿಯಲ್ಲಿ ಪೂರ್ತಿ 8 ಲಕ್ಷ ರೂಪಾಯಿನೂ ವಾಪಸ್ ಸಿಗುತ್ತೆ ನಿಮಗೆ. ಸೊ ಫ್ರಾಂಚೈಸಿ ಫೀಸ್ ಪೇ ಮಾಡಿರ್ತೀರಲ್ಲ, ಅದರಲ್ಲಿ ಫ್ರಾಂಚೈಸಿ ಸೆಕ್ಯೂರಿಟಿ ಡೆಪಾಸಿಟ್ 1 ಲಕ್ಷ ರೂಪಾಯಿ ಆಗುತ್ತೆ. ಫ್ರೀಜರ್ಗೆ 1 ಲಕ್ಷ ರೂಪಾಯಿ, ಡಿಸ್ಪ್ಲೇ ಫ್ರಿಜ್ಗೆ 1.5 ಲಕ್ಷ ರೂಪಾಯಿ ಆಗುತ್ತೆ. AC ವೆಹಿಕಲ್ ಕಾಸ್ಟು 2 ಲಕ್ಷ ರೂಪಾಯಿ, ಓಪನಿಂಗ್ ಸ್ಟಾಕ್ ಮತ್ತು ಮಾರ್ಕೆಟ್ ಸರ್ವೈವಲೆನ್ಸ್ಗೆ ಅಂತ 2 ಲಕ್ಷ ರೂಪಾಯಿ, ಆಮೇಲೆ ಬಿಸ್ನೆಸ್ ರನ್ ಮಾಡೋಕ್ಕೆ ಡೈಲಿ ಸ್ಟಾಕ್ಸ್ಗೆ 50,000 ರೂಪಾಯಿ. ಇವಿಷ್ಟು ಕಾಸ್ಟ್ ಕವರ್ ಆಗುತ್ತೆ. ಎಕ್ಸ್ಟ್ರಾ ಕಾಸ್ಟ್ ಅಲ್ಲ ಇದು, ಫ್ರಾಂಚೈಸಿ ಫೀಸ್ನೆಲ್ಲ ಎಲ್ಲ ಕವರ್ ಆಗುತ್ತೆ. ಆ್ಯಂಡ್ ಕಂಪನಿನೇ ಎಲ್ಲದನ್ನೂ ಅರೇಂಜ್ ಮಾಡಿಕೊಡುತ್ತೆ. ಹ್ಯಾಟ್ಸನ್ ಫ್ರಾಂಚೈಸಿಯನ್ನು ತೊಗೊಂಡ್ರೆ ಹ್ಯಾಟ್ಸನ್ ಪ್ರಾಡಕ್ಟ್ಸ್ಗಳ ಜೊತೆಗೆ ಆರೋಗ್ಯ ಮಿಲ್ಕ್ ಪ್ರಾಡಕ್ಟ್ಸ್, ಅರುಣ್ ಐಸ್ ಕ್ರೀಮ್ಸ್, ಐಬೇಕೋ ಈ ಎಲ್ಲ ಬ್ರ್ಯಾಂಡ್ಸ್ಗಳನ್ನು ಸೇಲ್ ಮಾಡ್ಬೋದು. ಯಾಕಂದರೆ ಹ್ಯಾಟ್ಸನ್ ಕಂಪನಿ ಈ ಎಲ್ಲ ಬ್ರ್ಯಾಂಡ್ಸ್ಗಳನ್ನು ಪರ್ಚೇಸ್ ಮಾಡಿದೆ ಆಲ್ರೆಡಿ. ಹ್ಯಾಟ್ಸನ್ ಒಂದೇ ಫ್ರಾಂಚೈಸಿಯಲ್ಲಿ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದಾಗಿದೆ. ಇನ್ನು ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ರೇಟ್ ಎಷ್ಟಿದೆ ಅಂತ ನೋಡೋದಾದರೆ, 1 ಲೀಟರ್ ಮಿಲ್ಕ್ ಮೇಲೆ 2 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಅಂದರೆ ಈಗ 500 ಲೀಟರ್ ಮಿಲ್ಕ್ ಸೇಲ್ ಆದರೆ 1,000 ರೂಪಾಯಿ ಪ್ರಾಫಿಟ್ ಆಗುತ್ತೆ ಮಿಲ್ಕ್ನಲ್ಲಿ. ಮೀನ್ಸ್ ಮಿಲ್ಕ್ನಲ್ಲಿ 10% ಪ್ರಾಫಿಟ್ ಮಾರ್ಜಿನ್ ಇದೆ. ಮಿಲ್ಕ್ ಪ್ರಾಡಕ್ಟ್ಸ್ ಮೇಲೆ 15 to 20% ವರೆಗೆ ಪ್ರಾಫಿಟ್ ಆಗುತ್ತೆ.
ಇನ್ನು ಐಸ್ ಕ್ರೀಮ್ ಮೇಲೆಲ್ಲ 25%ವರೆಗಿದೆ ಪ್ರಾಫಿಟ್ ಮಾರ್ಜಿನ್. 1 ಲಕ್ಷ ರೂಪಾಯಿ ವ್ಯಾಲ್ಯೂ ಸೇಲ್ ಆದರೆ ಅದರಲ್ಲಿ 25,000 ರೂಪಾಯಿ ಲಾಭ ಆಗುತ್ತೆ. ಇನ್ನು ಸ್ವೀಟ್ಸ್ ಮೇಲಿನೂ ಸೇಮ್ 25% ಪ್ರಾಫಿಟ್ ರೇಟ್ ಇದೆ. ಎಲ್ಲ ಸೇರಿ ಎವರೇಜ್ ಪ್ರಾಫಿಟ್ 20% ಅಂತಲೇ ಕನ್ಸಿಡರ್ ಮಾಡಿದ್ರು ನಿಮ್ಮ ಶಾಪ್ನಲ್ಲಿ ಟೋಟಲ್ ಬಿಸ್ನೆಸ್ ಒಂದು 3 ಲಕ್ಷ ರೂಪಾಯಿ ಆಯಿತು ಅಂದರೆ ಅದರಲ್ಲಿ 60,000 ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಐಸ್ ಕ್ರೀಮ್ಸ್ ಮತ್ತು ಸ್ವೀಟ್ಸ್ಗಳನ್ನು ಜಾಸ್ತಿ ಪುಷ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಾಫಿಟ್ ಆಗುತ್ತೆ ವೀಕ್ಷಕರೇ. ಹ್ಯಾಟ್ಸನ್ ಮಿಲ್ಕ್ ಫ್ರ್ಯಾಂಚೈಸಿ ಬಿಸ್ನೆಸ್ಗೆ ಅಪ್ಲೈ ಪ್ರೋಸೆಸ್ ಹೇಗಿದೆ ಅಂದರೆ, ಹ್ಯಾಟ್ಸನ್ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಅಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಮತ್ತು ಪ್ಲ್ಯಾಂಟ್ ಅಡ್ರೆಸ್ ಅಂತ ಆಪ್ಷನ್ಸ್ ಇರುತ್ತೆ. ಯಾವುದಕ್ಕೆ ಕ್ಲಿಕ್ ಮಾಡಿದ್ರೂ ಅಡ್ರೆಸ್ ಸಿಗುತ್ತೆ ಕಂಪನಿದು ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಡೈರೆಕ್ಟಾಗಿ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರ್ಯಾಂಚೈಸಿ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅಥವಾ ಅಲ್ಲೇ ಕಾಂಟ್ಯಾಕ್ಟ್ ಅಸ್ ಅನ್ನೋ ಆಪ್ಷನ್ನಲ್ಲೇ ಬಿಸ್ನೆಸ್ ಎನ್ಕ್ವೈರಿ ಅಂತ ಇನ್ನೊಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಫಸ್ಟು ಬ್ರ್ಯಾಂಡ್ ಅಂತ ಇರುತ್ತೆ. ಆರೋಗ್ಯ, ಹ್ಯಾಟ್ಸನ್, ಐಬ್ಯಾಕೋ ಯಾವ ಬ್ರ್ಯಾಂಡ್ನ ತೊಗೋಬೇಕು ಅದನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ಒಂದೇ ಬ್ರ್ಯಾಂಡ್ನಲ್ಲಿ ಬೇರೆ ಎಲ್ಲ ಪ್ರಾಡಕ್ಟ್ಸನ್ನು ಸೇಲ್ ಮಾಡೋದಕ್ಕೆ ಏನು ಪ್ರೊಸೀಜರ್ ಇದೆ ಅಂತ ಕಂಪನಿಗೆ ಕೇಳಿ ಇನ್ಫಾರ್ಮೇಷನ್ ತೊಗೊಳ್ಳಿ. ನೆಕ್ಸ್ಟು ಕಾಮನ್ ಡೀಟೇಲ್ಸ್ ಫಿಲ್ ಮಾಡಬೇಕಾಗತ್ತೆ. ನೇಮ್, ಕಾಂಟ್ಯಾಕ್ಟ್ ನಂಬರ್, ಸಿಟಿ, ಸ್ಟೇಟ್ ಎಲ್ಲದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ಆಯಿತು. ಕಂಪನಿನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರ್ಯಾಂಚೈಸಿ ತೊಗೊಳ್ಳೋದಕ್ಕೆ ಮುಂದೆ ಏನು ಪ್ರೊಸೆಸ್ ಇದೆ ಅಂತ ಹೇಳ್ತಾರೆ. ಡೌಟ್ಸ್ಗಳೇನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಆಲ್.